ಭಾರತದ ರಾಷ್ಟ್ರೀಯ ಆಂದೋಲನದ ಉದಯ ಮತ್ತು ಬೆಳವಣಿಗೆಯನ್ನು ಕುರಿತು ಇವತ್ತು ನಾವು ಚರ್ಚೆ ಮಾಡೋಣ. ಮೊದಲಿಗೆ ಪ್ರಸ್ತಾವನೆ ಅಥವಾ ಪೀಠಿಕೆ. 19ನೇ ಶತಮಾನವು ಪ್ರಪಂಚದ ಇತಿಹಾಸದಲ್ಲಿ ತನ್ನದೇ ಆಗಿರ್ತಕ್ಕಂಥ ವಿಶಿಷ್ಟವಾದ ಸ್ಥಾನವನ್ನು ಗಳಿಸಿಕೊಂಡಿದೆ. ಅದರಂತೆ ಈ ಶತಮಾನದಲ್ಲಿ ಭಾರತೀಯ ಇತಿಹಾಸದಲ್ಲಿಯೂ ಕೆಲವು ಅತಿ ಮುಖ್ಯವಾಗಿರ್ತಕ್ಕಂಥ ಘಟನೆಗಳು ನಡೆದವು. ಅಮೇರಿಕನ್ನರು, ಫ್ರೆಂಚರು, ಜರ್ಮನರು, ಇಟಲಿಯನ್ನರು ಹೀಗೆ ಇನ್ನೂ ಹಲವಾರು ಯುರೋಪಿಯನ್ ರಾಷ್ಟ್ರಗಳು ಜನತೆಯ ಮನಸ್ಸಿನಲ್ಲಿ ರಾಷ್ಟ್ರೀಯ ಮನೋಭಾವ ಮೂಡಿದಿರುವುದರಿಂದ ಅವರು ತಮ್ಮ ತಮ್ಮ ದೇಶಗಳಲ್ಲಿ ಸ್ವಾತಂತ್ರ್ಯಕ್ಕಾಗಿ ಸತತವಾಗಿ ಹೋರಾಡಿ ಯುರೋಪಿನ ಪ್ರಬಲ ರಾಷ್ಟ್ರಗಳ ಹಿಡಿತದಿಂದ ಪಾರಾದರು. ಇಂತಹ ಸಂದರ್ಭದಲ್ಲಿ ಭಾರತೀಯರಲ್ಲೂ ರಾಷ್ಟ್ರೀಯತೆಯ ಪ್ರಜ್ಞೆ ಮೂಡತೊಡಗಿ ಬ್ರಿಟಿಷರ ಬಂಧನದಿಂದ ಪಾರಾಗಬೇಕು, ಮುಕ್ತಿ ಹೊಂದಬೇಕು ಅಂತ ಇಟ್ಕೊಂಡ್ಬಿಟ್ಟು ಭಾರತೀಯರು ಕೂಡ ಪ್ರಯತ್ನಿಸಿದರು. ಬಹುಕಾಲದಿಂದಲೂ ಸಂಕುಚಿತ ಆವರಣದ ಬಂಧನದಲ್ಲಿ ಭಾವನಾ ದೃಷ್ಟಿ ವಿಶಾಲಗೊಂಡು ನವಚೈತನ್ಯ ತಲೆದೋರಿತು. ರಾಷ್ಟ್ರೀಯ ಜಾಗೃತಿ ಉಂಟಾಗಿ ಸ್ವತಂತ್ರ ಚಳವಳಿ ಆರಂಭವಾದದ್ದು ಆಧುನಿಕ ಭಾರತದ ಇತಿಹಾಸದ ಪ್ರಮುಖ ಲಕ್ಷಣ. 19ನೇ ಶತಮಾನದಲ್ಲಿ ಉಂಟಾಗಿರ್ತಕ್ಕಂಥ ಇಂತಹ ಒಂದು ರಾಷ್ಟ್ರೀಯ ಜಾಗೃತಿ ಅಥವಾ ರಾಷ್ಟ್ರೀಯ ಪುನಶ್ಚೇತನ ಅನ್ನುವಂಥದ್ದು 1885ರಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಸ್ಥಾಪನೆಯಾಗುವುದಕ್ಕೆ ಕಾರಣವಾಗ್ತದೆ. KM ಫಣೀಕರ್ ಅವರು ಅಭಿಪ್ರಾಯಪಡುವಂತೆ ಒಂದು ಸಮಗ್ರ ಶಕ್ತಿ ರಾಷ್ಟ್ರೀಯತೆ ಉದಯವಾದದ್ದು 19ನೇ ಶತಮಾನದ ಮಹತ್ ಸಾಧನೆ. ಭಾರತದಲ್ಲಿ ಹೀಗೆ ರೂಪುಗೊಂಡ ರಾಷ್ಟ್ರೀಯ ಜಾಗೃತಿ ಮತ್ತು ರಾಷ್ಟ್ರೀಯ ಚಳವಳಿಗಳು ಕೇವಲ ಕೆಲವೇ ಮಂದಿ ಚಳವಳಿಗಾರರ ಕಾರ್ಯವಾಗಿರಲಿಲ್ಲ. ಇವು 19ನೇ ಶತಮಾನದಲ್ಲಿ ಭಾರತದಲ್ಲಿ ಚಾಲನೆಯಲ್ಲಿದ್ದಿರತಕ್ಕಂಥ ಹಲವಾರು ಕಾರ್ಯಕಾರಣಗಳ ಫಲಶ್ರುತಿಯಾಗಿದ್ದವು. ಇವುಗಳ ಉದ್ದೇಶ ಭಾರತದ ಐಕ್ಯತೆ ಮತ್ತು ಭಾರತೀಯರಿಗೆ ಸ್ವಯಂ ಆಡಳಿತದ ಹಕ್ಕನ್ನು ದೊರಕಿಸಿಕೊಡುವುದು ಆಗಿದ್ದಿತ್ತು. ಮುಂದೆ ಬರ್ತಕ್ಕಂಥದ್ದು ರಾಷ್ಟ್ರೀಯತೆಯ ಉದಯಕ್ಕೆ ಕಾರಣಗಳು ಅಂತ ಇಟ್ಕೊಂಡ್ಬಿಟ್ಟು. ಆ ರಾಷ್ಟ್ರೀಯತೆಯ ಉದಯಕ್ಕೆ ಕಾರಣಗಳಲ್ಲಿ ನಂಬರ್ 1 ಆಡಳಿತದ ಐಕ್ಯತೆ. ಬ್ರಿಟಿಷರ ಆಡಳಿತದಿಂದ ಭಾರತೀಯರಿಗೆ ಒಂದು ಪ್ರಮುಖ ಕೊಡುಗೆ ಎಂದರೆ ಭಾರತದ ಐಕ್ಯತೆ. ಇಡೀ ಭಾರತವನ್ನು ಬ್ರಿಟಿಷರು ತಮ್ಮ ಆಳ್ವಿಕೆಗೆ ಒಳಪಡಿಸಿಕೊಂಡು ದೇಶವನ್ನು ರಾಜಕೀಯವಾಗಿ ಐಕ್ಯತೆಗೊಳಿಸಲು ಪ್ರಯತ್ನಿಸಿದರು. ದೇಶದ ಉದ್ದಗಲಕ್ಕೂ ಏಕರೀತಿಯ ಸಿವಿಲ್ ಹಾಗೂ ಕ್ರಿಮಿನಲ್ ಕಾನೂನುಗಳನ್ನು ಜಾರಿಗೊಳಿಸಿದರು. ಇದುವರೆಗೆ ಸಾಂಸ್ಕೃತಿಕವಾಗಿ ಏಕತೆಯನ್ನು ಸಾಧಿಸಿರ್ತಕ್ಕಂಥ ಭಾರತಕ್ಕೆ ಆಂಗ್ಲರು ಜಾರಿಗೊಳಿಸಿರ್ತಕ್ಕಂಥ ಆಡಳಿತ ವ್ಯವಸ್ಥೆ ಭಾರತೀಯರಲ್ಲಿ ಏಕತೆಯನ್ನು ಸಾಧಿಸುವುದಕ್ಕೆ ಸಹಾಯಕವಾಗ್ತದೆ. ಈ ಸಂದರ್ಭವನ್ನು ಕುರಿತು ಎಡ್ವಿನ್ ಬೆವನ್ರವರು ಭಾರತ ಕೀಲು ತಪ್ಪಿದ ದೇಹದಂತಿತ್ತು. ಉಕ್ಕಿನ ಆಧಾರ ಅಥವಾ ಕಟ್ಟು ಹೇಗೆ ಭಗ್ನವಾದ ಕೀಲುಗಳು ಗುಣಮುಖವಾಗಿ ಸಶಕ್ತಗೊಳ್ಳಲು ಸಹಾಯವಾಗುತ್ತದೆಯೋ ಅದೇ ರೀತಿ ಭಗ್ನಗೊಂಡ ಅಥವಾ ಊನಗೊಂಡ ಭಾರತ ಗುಣವಾಗಿ ಸಶಕ್ತಗೊಳ್ಳಲು ಬ್ರಿಟಿಷ್ ಪ್ರಭುತ್ವ ಸಹಾಯಕವಾಯಿತು ಎನ್ನುವಂತಹ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಇದು ಮೊದಲನೆಯ ಕಾರಣ ಅಂತಕ್ಕಂಥದ್ದು. ಎರಡನೆಯದಾಗಿ ಪಾಶ್ಚಿಮಾತ್ಯ ಪ್ರಭಾವ ಭಾರತದ ರಾಷ್ಟ್ರೀಯತೆಯ ಚಳವಳಿಯ ಏಳಿಗೆಯಲ್ಲಿ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಪಾತ್ರ ವಹಿಸಿದ್ದಿತ್ತು. 19ನೇ ಶತಮಾನವು ಯುರೋಪಿನಲ್ಲಿ ರಾಷ್ಟ್ರೀಯತೆಯ ಮತ್ತು ಉದಾರವಾದ ಯುಗವಾಗಿದ್ದಿತ್ತು. ಭಾರತೀಯರು ರಾಷ್ಟ್ರೀಯತೆಯ ಮತ್ತು ಉದಾರವಾದ ಪಾಠವನ್ನು ಐರೋಪ್ಯರಿಂದ ಕಲಿತುಕೊಂಡರು. ಇಟಲಿ ಮತ್ತು ಜರ್ಮನಿಗಳು ರಾಷ್ಟ್ರೀಯತೆಯ ಪ್ರಭಾವದಿಂದಾಗಿ ಒಂದುಗೂಡಿ ಸ್ವಾತಂತ್ರ್ಯವನ್ನು ಪಡೆದುಕೊಂಡವು ಅಂತಕ್ಕಂಥದ್ದು ಗೊತ್ತಾಗ್ತದೆ. ಇದು ಸ್ವಾಭಾವಿಕವಾಗಿರ್ತಕ್ಕಂಥ ಸಹಜವಾಗಿರ್ತಕ್ಕಂಥ ಘಟನೆ. ಭಾರತೀಯರ ಮೇಲೂ ಕೂಡ ಜನಮನದಲ್ಲಿ ಇದು ಒಂದು ಪ್ರಭಾವ ಬೀಳ್ತದೆ ಅಂತಕ್ಕಂಥದ್ದು. ಆ ದೇಶಗಳಲ್ಲಿ ನಡೆದಿರ್ತಕ್ಕಂಥ ಘಟನೆಗಳೆಲ್ಲವೂ ಭಾರತೀಯರನ್ನು ತಮ್ಮ ಜನ್ಮಭೂಮಿ, ತಮ್ಮ ತಾಯಿನಾಡನ್ನು ಪಾಶ್ಚಿಮಾತ್ಯರಿಂದ, ಐರೋಪ್ಯರಿಂದ ದಾಸ್ಯ ವಿಮೋಚನೆಗಾಗಿ ಹೋರಾಡೋದಕ್ಕೆ ಒಂದು ಸ್ಫೂರ್ತಿ ಸಿಗ್ತದೆ. ಇಟಲಿ ಮತ್ತು ಜರ್ಮನಿ ಅಂತಹ ಪ್ರಬಲ ರಾಷ್ಟ್ರಗಳ ಏಕೀಕರಣದಿಂದ ಸ್ಫೂರ್ತಿಯನ್ನು ಪಡ್ಕೊಂಡಿರ್ತಕ್ಕಂಥ ಭಾರತೀಯರು ಭಾರತವನ್ನು ಒಂದುಗೂಡಿಸುವುದಕ್ಕೆ, ಸಂಘಟನೆಗೊಳಿಸುವುದಕ್ಕೆ ಸನ್ನದ್ಧವಾಗುತ್ತಾರೆ ಅಂತಕ್ಕಂಥದ್ದು. ರಾಷ್ಟ್ರೀಯತೆ ಮತ್ತು ಉದಾರವಾದಗಳು ಭಾರತೀಯರ ಮೇಲೆ ಅಚ್ಚಳಿಯದ ಪ್ರಭಾವವನ್ನು ಬೀರಿದವು. ಇದು ಪಾಶ್ಚಿಮಾತ್ಯರ ಪ್ರಭಾವ ಅನ್ನುವಂಥದ್ದು. ಮೂರನೇದಾಗಿ ಸಾರಿಗೆ ಸಂಪರ್ಕದ ಅಭಿವೃದ್ಧಿ. ಬ್ರಿಟಿಷರು ಭಾರತದಲ್ಲಿ ದೊರೆಯುತ್ತಿದ್ದ ನೈಸರ್ಗಿಕ ಸಂಪನ್ಮೂಲಗಳನ್ನು ಮತ್ತು ಸೈನ್ಯವನ್ನು ಒಂದು ಕಡೆಯಿಂದ ಮತ್ತೊಂದು ಕಡೆ ಸುಲಭವಾಗಿ ಸಾಗಿಸುವುದಕ್ಕೆ
ರೈಲ್ವೆಯನ್ನು ಪರಿಚಯ ಮಾಡ್ತಾರೆ. ಜೊತೆಗೆ ಸಂಪರ್ಕ ವ್ಯವಸ್ಥೆ ಮತ್ತು ಅಂಚೆ ಇಲಾಖೆಗಳ ರಸ್ತೆಗಳ ನಿರ್ಮಾಣ ಮುಂತಾದವುಗಳ ಬಳಕೆಯನ್ನು ಬ್ರಿಟಿಷರು ತಮ್ಮ ಅನುಕೂಲಕ್ಕಾಗಿ ಅವರು ಆ ಒಂದು ಸಾರಿಗೆ ಸಂಪರ್ಕ ವ್ಯವಸ್ಥೆಯನ್ನು ಕಲ್ಪಿಸಿಕೊಂಡರು. ಆದರೆ ಇವು ಭಾರತೀಯರು ಒಂದು ಕಡೆ ಸೇರಲು ಮತ್ತು ಒಂದೆಡೆಯಿಂದ ಮತ್ತೊಂದು ಕಡೆಗೆ ಸಾಗಿ ವಿಚಾರ ವಿನಿಮಯ ಮಾಡಿಕೊಳ್ಳಲು ತುಂಬ ಸಹಾಯಕವಾಗ್ತವೆ ಈ ಸಾರಿಗೆ ಸಂಪರ್ಕ ಸಾಧನಗಳು. ಬ್ರಿಟಿಷರ ಆಡಳಿತದ ವಿರುದ್ಧ ಕ್ರಾಂತಿಕಾರಿಕ ಮನೋಭಾವನೆ ಬೆಳೆಯುವುದಕ್ಕೆ ಈ ಸಾರಿಗೆ ಸಂಪರ್ಕಗಳ ಹಾದಿ ಭಾರತೀಯರನ್ನು ಒಂದುಗೂಡುವುದಕ್ಕೆ, ಭಾರತೀಯರಲ್ಲಿ ರಾಷ್ಟ್ರೀಯತೆಯ ಪ್ರಜ್ಞೆಯನ್ನು ಮೂಡುವುದಕ್ಕೆ ಬಹುಮುಖ್ಯವಾಗಿರ್ತಕ್ಕಂಥ ಕಾರಣವಾಗ್ತದೆ ಅಂತಕ್ಕಂಥದ್ದು. ನೆಕ್ಸ್ಟ್, ಜನಾಂಗೀಯ ನೀತಿ ಅಂತ ಇಟ್ಕೊಂಡ್ಬಿಟ್ಟು ಬ್ರಿಟಿಷರು ಮತ್ತು ಭಾರತೀಯರು, ಆಳುವವರು ಮತ್ತು ಆಳಿಸಿಕೊಳ್ಳುವವರು, ಈ ಎರಡರ ಮಧ್ಯೆ ಒಂದು ಕಂದರ ಅಥವಾ ಕಂದಕವನ್ನು ಸೃಷ್ಟಿಯಾಗ್ತದೆ. ಆಂಗ್ಲರು ಭಾರತೀಯರನ್ನು ಗೊರಿಲಾಗಳು, ನಿಗ್ರೋಗಳು ಎಂದು ಅಸಾಮಾನ್ಯವಾಗಿ ಟೀಕೆ ಮಾಡ್ತಾಯಿದ್ರು, ವಿಮರ್ಶೆ ಮಾಡ್ತಾಯಿದ್ರು ಅಂತಕ್ಕಂಥದ್ದು, ಅಥವಾ ಅಪಹಾಸ್ಯ ಮಾಡುತ್ತಿದ್ದರು ಭಾರತೀಯರನ್ನು ಅಂತಕ್ಕಂಥದ್ದು. ಸೊ ಈ ಆಂಗ್ಲರು ತಮ್ಮ ಜನಾಂಗವನ್ನು ಶ್ರೇಷ್ಠವೆಂದು ಭಾವಿಸಿಕೊಂಡಿರ್ತಕ್ಕಂಥ ಬ್ರಿಟಿಷರು ಭಾರತೀಯರನ್ನು ತುಂಬ ತುಚ್ಛವಾಗಿ ಅಥವಾ ಗುಲಾಮರ ಹಾಗೆ ಕಾಣತಕ್ಕಂಥದ್ದನ್ನು ನೋಡಿದಾಗ, ಜೊತೆಗೆ ಭಾರತೀಯರ ನಂಬಿಕೆಗೆ ಅನರ್ಹರು, ಯಾವುದೇ ಒಂದು ವಿಶ್ವಾಸವನ್ನು ನಾವು ಭಾರತೀಯರ ಮೇಲೆ ಮಾಡಲಿಕ್ಕಾಗೋದಿಲ್ಲ ಅನ್ನುವಂಥ ಭಾವನೆ ಬ್ರಿಟಿಷ್ ಅಧಿಕಾರಿಗಳಲ್ಲಿ ಇತ್ತು ಅಂತಕ್ಕಂಥದ್ದು ಗೊತ್ತಾಗ್ತದೆ. ಇದು ಸಹಜವಾಗಿ ವಿದ್ಯಾವಂತ ವರ್ಗ ಅನಿಸ್ಕೊಂಡಿರ್ತಕ್ಕಂಥ ಭಾರತೀಯರ ವೇದನೆ ಆಗ್ತದೆ, ನೋವಾಗ್ತದೆ, ಮಾನಸಿಕವಾಗಿರ್ತಕ್ಕಂಥ ಹಿಂಸೆಗೆ ಒಳಗಾಗ್ತಾರೆ ವಿದ್ಯಾವಂತರೆನಿಸಿಕೊಂಡಿರ್ತಕ್ಕಂಥ ಭಾರತೀಯ ಯುವಕರು ಅಂದಿನ ಕಾಲದಲ್ಲಿ. ಸೊ ಆ ಕಾರಣಕ್ಕೋಸ್ಕರವಾಗಿ ಆಂಗ್ಲರ ವಿಚಾರದಲ್ಲಿ ಆಕ್ರಮಣಕಾರಿ ಪ್ರವೃತ್ತಿಯನ್ನು ಬೆಳೆಸಿಕೊಳ್ಳೋದಕ್ಕೆ ಈ ಜನಾಂಗೀಯ ನೀತಿ ಅಂತಕ್ಕಂಥದ್ದು ಕಾರಣವಾಗಿ ರಾಷ್ಟ್ರೀಯ ಆಂದೋಲನ ನಡೆಯೋದಕ್ಕೆ ಇದು ಕೂಡ ಒಂದು ಬಹಳ ಮುಖ್ಯವಾಗಿರ್ತಕ್ಕಂಥ ಕಾರಣವಾಗಿ ಪರಿಣಮಿಸ್ತದೆ. ಮುಂದೆ ಬರ್ತಕ್ಕಂಥದ್ದು ಪ್ರಾಚೀನ ಸಾಹಿತ್ಯದ ಅಧ್ಯಯನ ಅಂತ ಇಟ್ಕೊಂಡ್ಬಿಟ್ಟು ಭಾರತದ ಪುರಾತತ್ವ ಮತ್ತು ಭವ್ಯವಾಗಿರ್ತಕ್ಕಂಥ ಐತಿಹಾಸಿಕ ಪರಂಪರೆ ಮತ್ತು ಸಂಸ್ಕೃತಿಯ ಪುನರುತ್ಥಾನವು ರಾಷ್ಟ್ರೀಯ ಚಳವಳಿಗೆ ಪ್ರೇರಕ ಶಕ್ತಿಯಾಗಿ ಮಾರ್ಪಟ್ಟಿತು. ಯುರೋಪಿನ ಮತ್ತು ಭಾರತೀಯ ವಿದ್ವಾಂಸರು ಮತ್ತು ಸಂಶೋಧಕರು ಸತತವಾದ ಪರಿಶ್ರಮದ ಫಲವಾಗಿ ಭಾರತದ ಭವ್ಯವಾದ ಪುರಾತನ ಪರಂಪರೆಯ ಪುನರುಜ್ಜೀವನಗೊಳ್ಳುತ್ತದೆ. ಭಾರತದ ಇತಿಹಾಸದ ಮೇಲೆ ಹೊಸ ಬೆಳಕನ್ನು ಚೆಲ್ಲುವುದರ ಮೂಲಕ ಹಲವಾರು ಸಂಶೋಧನೆಗಳು ಭಾರತ ದೇಶದಲ್ಲಿ ನಡೆಸಲಾಗುತ್ತದೆ. ಅದರಲ್ಲಿ ಮ್ಯಾಕ್ಸ್ ಮುಲ್ಲರ್, ವಿಲಿಯಂ ಜೋನ್ಸ್, ವಿಲಿಯಂ ರೂಪ್, ಮೊನಿನಿಯರ್ ಮುಂತಾದವರು ಭವ್ಯ ಭಾರತೀಯ ಪರಂಪರೆಯನ್ನು ಬೆಳಕಿಗೆ ತಂದು ಭಾರತೀಯರ ಅಂಧಕಾರದಲ್ಲಿದ್ದಿರ್ತಕ್ಕಂಥ ನಿದ್ರಾ ವ್ಯವಸ್ಥೆಯಲ್ಲಿರ್ತಕ್ಕಂಥ ಭಾರತೀಯರ ಕಣ್ಣನ್ನು ತೆರೆಸ್ತಕ್ಕಂಥ ನಿಟ್ಟಿನಲ್ಲಿ ಈ ಸಂಶೋಧನಾ ಕಾರ್ಯವನ್ನು ನಡೆಸ್ತಾರೆ ಅನ್ನುವಂಥದ್ದು ಗೊತ್ತಾಗ್ತದೆ. ಸರ್ ಜಾನ್ ಮಾರ್ಷಲ್ ಮತ್ತು ಕನ್ನಿಂಗ್ಹ್ಯಾಮ್ ಅಂತಕ್ಕಂಥವರು ಮಾಡಿರ್ತಕ್ಕಂಥ ಭೂ ಸಂಶೋಧನೆ ಕೈಗೊಂಡು ಭಾರತದ ಪ್ರಾಚೀನ ಮತ್ತು ಭವ್ಯ ಸಂಸ್ಕೃತಿ ಆಗಿರ್ತಕ್ಕಂಥ ಹರಪ್ಪ ಮತ್ತು ಮೊಹೆಂಜೊದಾರೋ ನಾಗರಿಕತೆಯನ್ನು ಪತ್ತೆ ಹಚ್ಚಿ ಗ್ರೀಕ್ ರೋಮನ್ ನಾಗರಿಕತೆಗಿಂತ ಭಾರತೀಯ ನಾಗರಿಕತೆ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು, ಅತ್ಯಂತ ಭವ್ಯವಾಗಿರ್ತಕ್ಕಂಥದ್ದು, ಅಥವಾ ಆ ಪಾಶ್ಚಾತ್ಯ ಸಂಸ್ಕೃತಿಗಂತ ಇದು ಯಾವುದರಲ್ಲೂ ಕಡಿಮೆ ಇಲ್ಲ ಎಂಬುದನ್ನು ತೋರಿಸಿಕೊಡ್ತಾರೆ ಸರ್ ಜಾನ್ ಮಾರ್ಷಲ್ ಮತ್ತು ಕನ್ನಿಂಗ್ಹ್ಯಾಮ್ ಅಂತಕ್ಕಂಥವ್ರು. ಸೊ ಇದರಿಂದ ಭಾರತೀಯರು ತಮ್ಮ ಭವ್ಯ ಪರಂಪರೆಯ ಬಗ್ಗೆ ಜಾಗೃತರಾಗಬೇಕು ಅಂತ ಇಟ್ಕೊಂಡ್ಬಿಟ್ಟು, ತಮ್ಮ ಭವ್ಯ ಪರಂಪರೆಯನ್ನು ಉಳಿಸ್ಕೊಳ್ಬೇಕು ಅಂತ ಇಟ್ಕೊಂಡ್ಬಿಟ್ಟು ಪಾಶ್ಚಿಮಾತ್ಯ ವಿದ್ವಾಂಸರ ವೇದ, ಉಪನಿಷತ್ ಮುಂತಾದವುಗಳನ್ನು ಹೊಗಳಿ ಅದರ ಸತ್ವವನ್ನು ಪಾಶ್ಚಿಮಾತ್ಯ ಭಾಷೆಗಳಿಗೆ ತುಜುರ್ಮೆ ಮಾಡುವುದರ ಮೂಲಕ ಗತಕಾಲದ ವಿಷಯವಾಗಿ ಹೆಮ್ಮೆಯನ್ನು, ಭವಿಷ್ಯದ ವಿಷಯವಾಗಿ ನಂಬಿಕೆಯನ್ನು ಮೂಡಿಸ್ತಕ್ಕಂಥ ಕೆಲಸವನ್ನು ನಡೀತದೆ. ಇದರಿಂದಾಗಿ ಭಾರತೀಯರಲ್ಲಿ ಕೀಳರಿಮೆ ಅಥವಾ ನಾವು ಕಡಿಮೆ ಇದ್ದೀವಿ ಅಥವಾ ನಾವು ಯಾವುದರಲ್ಲಿ ನಾವು ನಮ್ಮದೇ ಆಗಿರ್ತಕ್ಕಂಥ ಒಂದು ಕೀಳರಿಮೆಯನ್ನು ತೊಲಗಿಸಿ ಆತ್ಮಗೌರವವನ್ನು ಮೂಡಿಸಿಕೊಳ್ತಕ್ಕಂಥ, ಪರದಾಶದ ವಿರುದ್ಧ ಹೋರಾಡುವಂಥ ಮನೋಭಾವನೆ ಭಾರತೀಯರಲ್ಲಿ ಮೂಡುತ್ತದೆ ಅಂತಕ್ಕಂಥದ್ದು ಗೊತ್ತಾಗ್ತದೆ. ಹೀಗೆ ಭಾರತೀಯರಲ್ಲಿ ಪಾಶ್ಚಿಮಾತ್ಯರ ವಿರುದ್ಧ ಅಥವಾ ಇಂಗ್ಲೀಷರ ವಿರುದ್ಧ ಅಥವಾ ವಿದೇಶಿಯರ ವಿರುದ್ಧ ಹೋರಾಟ ಮಾಡ್ತಕ್ಕಂಥ ಮನೋಭಾವನೆ ಬೆಳೆಯುವುದಕ್ಕೆ ಅವತ್ತು ನಡೆದಿರ್ತಕ್ಕಂಥ ಸಂಶೋಧನೆ, ನಮ್ಮ ಪರಂಪರೆ ಅತ್ಯಂತ ಶ್ರೀಮಂತವಾಗಿರ್ತಕ್ಕಂಥದ್ದು, ನಮ್ಮ ನಾಗರಿಕತೆ ಅತ್ಯಂತ ಶ್ರೀಮಂತವಾಗಿರ್ತಕ್ಕಂಥದ್ದು ಅನ್ನುವಂಥ ಅಂಶ ಬೆಳಕಿಗೆ ಬರ್ತಕ್ಕಂಥ ಅಥವಾ ಪತ್ತೆ ಹಚ್ಚತಕ್ಕಂಥ ಕೆಲಸ ಈ ಸಂಶೋಧನೆಯಿಂದ ನಡೀತದೆ ಅಂತಕ್ಕಂಥದ್ದು. ಸಾಮಾಜಿಕ ಧಾರ್ಮಿಕ ಚಳವಳಿಯ ಕೊಡುಗೆ ಅಂತ ಇಟ್ಕೊಂಡ್ಬಿಟ್ಟು ಇಲ್ಲಿ 19ನೇ ಶತಮಾನದ ಸಾಮಾಜಿಕ ಮತ್ತು ಧಾರ್ಮಿಕ ಚಳವಳಿ ಭಾರತೀಯ ಪುನರುಜ್ಜೀವನಕ್ಕೆ ಅದು ಕಾರಣವಾಗಿ ರಾಷ್ಟ್ರೀಯ ಚಳವಳಿಗಳಿಗೆ ಸ್ಫೂರ್ತಿಯನ್ನು ನೀಡುತ್ತದೆ. ಅದರಲ್ಲೂ ವಿಶೇಷವಾಗಿ ರಾಜಾರಾಮ್ ಮೋಹನ್ ರಾಯ, ದೇವೇಂದ್ರನಾಥ್ ಟ್ಯಾಗೋರ್, ಕೇಶವಚಂದ್ರ ಸೇನ್, ಎಂ.ಜಿ. ರಾನಡೆ, ದಯಾನಂದ ಸರಸ್ವತಿ, ರಾಮಕೃಷ್ಣ ಪರಮಹಂಸ, ಸ್ವಾಮಿ ವಿವೇಕಾನಂದ, ಶ್ರೀಮತಿ ಅನ್ನಿ ಬೆಸೆಂಟ್ ಮುಂತಾದ ಸಮಾಜ ಸುಧಾರಕರು
ಸಮಾಜದಲ್ಲಿ ಬೇರು ಬಿಟ್ಟಿರ್ತಕ್ಕಂಥ ಧರ್ಮದಲ್ಲಿ ಇರ್ತಕ್ಕಂಥ ಮೌಢ್ಯತೆಯ ಅಂಧಕಾರ ಸಂಪ್ರದಾಯಗಳನ್ನು ಮೂಢನಂಬಿಕೆಗಳನ್ನು ಅವರು ಖಂಡಿಸಿ ಭಾರತದ ಭವ್ಯ ಪರಂಪರೆಯನ್ನು ಜನತೆಗೆ ತಿಳಿಸಿಕೊಡ್ತಕ್ಕಂಥ ನಿಟ್ಟಿನಲ್ಲಿ ಭಾರತೀಯ ಸಂಪ್ರದಾಯ ಅತ್ಯಂತ ಮುಂದುವರೆದಿರ್ತಕ್ಕಂಥ ಪ್ರಗತಿ ಹೊಂದಿರತಕ್ಕಂಥ ಸಂಪ್ರದಾಯ ಎನ್ನುವಂಥದ್ದು ಅರಿವನ್ನು ಮೂಡಿಸ್ತಕ್ಕಂಥ ಜನರಿಗೆ ತಿಳಿಸಿಕೊಡ್ತಕ್ಕಂಥ ಕೆಲಸವನ್ನು ಈ ಎಲ್ಲ ಮಹಾನ್ ವ್ಯಕ್ತಿಗಳು ಮಾಡಿರುವುದರಿಂದ ಗತಕಾಲದ ಭವ್ಯ ದಿನಗಳನ್ನು ಮತ್ತು ಪುರಾತನ ಪುನರುತ್ಥಾನಗೊಳಿಸುವುದರ ಮೂಲಕ ಕರೆ ನೀಡುತ್ತಾರೆ. ಇದರಿಂದಾಗಿ ಭಾರತೀಯರಲ್ಲಿ ರಾಷ್ಟ್ರೀಯತೆ ಜಾಗೃತಿ ಉಂಟಾಗ್ತದೆ, ರಾಷ್ಟ್ರೀಯ ಪ್ರಜ್ಞೆ ಉಂಟಾಗ್ತದೆ. ಆ ರಾಷ್ಟ್ರೀಯ ಪ್ರಜ್ಞೆಯಿಂದಾಗಿ ಇಲ್ಲಿ ರಾಷ್ಟ್ರೀಯ ಆಂದೋಲನಕ್ಕೆ ಇದು ಕೂಡ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಕಾರಣವಾಗ್ತದೆ. ಆರ್ಥಿಕ ಪ್ರಭಾವ ಅಂತ ಇಟ್ಕೊಂಡ್ಬಿಟ್ಟು ಭಾರತೀಯರಲ್ಲಿ ಏರ್ಪಟ್ಟಿರ್ತಕ್ಕಂಥ ಆರ್ಥಿಕ ಅತೃಪ್ತಿ ಅಸಮಾಧಾನಗಳು ಕೂಡ ರಾಷ್ಟ್ರೀಯ ಚಳವಳಿಯ ಬೆಳವಣಿಗೆಗೆ ಕಾರಣವಾಗ್ತವೆ. ಇಲ್ಲಿ ಆರ್ಥಿಕ ತೊಂದರೆಗಳು ಜನ ಸಮುದಾಯವನ್ನು ಕಾಡುತ್ತಿದ್ದವು. ಮಧ್ಯಮ ವರ್ಗದವರು ನಿರುದ್ಯೋಗ ಸಮಸ್ಯೆ ಪೀಡಿತರಾಗಿದ್ದರು. ವಿವೇಚನಶೀಲ ಭಾರತೀಯರೆಲ್ಲರೂ ತಮ್ಮ ದೇಶದ ಮಿತಿಯಿಲ್ಲದ ಆರ್ಥಿಕ ಶೋಷಣೆಯಿಂದ ಅವರು ದಿಗ್ಮೂಢರಾಗಿದ್ದರು. ಭಾರತದಲ್ಲಿ ಕೆಲಸ ಮಾಡತಕ್ಕಂಥ ಬ್ರಿಟಿಷ್ ಅಧಿಕಾರಿಗಳು ಆರ್ಥಿಕವಾಗಿ ಹೊರಲಾರದ ದೊರೆಯಾಗಿದ್ದರು ಅಂತಕ್ಕಂಥದ್ದು. ಬ್ರಿಟಿಷರು ಭಾರತದ ಆರ್ಥಿಕ ವ್ಯವಸ್ಥೆಯನ್ನು ಇಂಗ್ಲೆಂಡಿನ ಜನತೆ ಹಿತದೃಷ್ಟಿಯಿಂದ ನಿರ್ಮಾಣಗೊಳಿಸಿದರು. ಭಾರತೀಯರ ಹಿತಾಸಕ್ತಿಗಳನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಲಾಗಿದ್ದಿತ್ತು. ಬ್ರಿಟಿಷರು ಅನುಸರಿಸಿರ್ತಕ್ಕಂಥ ನೀತಿಯ ಫಲವಾಗಿ ಭಾರತದ ಆರ್ಥಿಕ ಬೆಳವಣಿಗೆಯಲ್ಲಿ ಇಂಬ್ಯಾಲೆನ್ಸ್ ಆಗ್ತದೆ, ಅಸಮತೋಲನ ಉಂಟಾಗ್ತದೆ, ಅಥವಾ ಆರ್ಥಿಕ ದುಸ್ಥಿತಿಗೆ ಒಳಗಾಗ್ತಾರೆ ಭಾರತೀಯರು ಅನ್ನುವಂಥದ್ದು. ಅಲ್ಲದೆ ಜನತೆಯಲ್ಲಿ ಬಡತನ ದಾರಿದ್ರ್ಯ ಅಂತಕ್ಕಂಥದ್ದು ಅವರನ್ನು ಅತ್ಯಂತ ಆಳವಾಗಿರ್ತಕ್ಕಂಥ ಕೂಪಕ್ಕೆ ತಳ್ಳುತ್ತದೆ. ಹೀಗೆ ಇಂಗ್ಲೆಂಡಿನಲ್ಲಿ ಆದಂಥ ಕೈಗಾರಿಕಾ ಕ್ರಾಂತಿಯ ಫಲವಾಗಿ ಭಾರತದ ಕೃಷಿ ಕ್ಷೇತ್ರ ಇಂಗ್ಲೆಂಡಿಗೆ ಕಚ್ಚಾ ಸರಕುಗಳನ್ನು ಉತ್ಪತ್ತಿ ಮಾಡ್ತಕ್ಕಂಥ ರವಾನಿಸುವಂಥ ಕ್ಷೇತ್ರವಾಗಿ ಪರಿವರ್ತನೆಗೊಳ್ಳುತ್ತದೆ ಭಾರತ. ಇದರಿಂದಾಗಿ ಭಾರತದ ಇಂಗ್ಲೆಂಡಿನ ಸಿದ್ಧ ವಸ್ತುಗಳಿಗೆ ಮಾರುಕಟ್ಟೆಯಾಗ್ತಕ್ಕಂಥದ್ದು. ಇದರ ಜೊತೆಗೆ ಬ್ರಿಟಿಷರ ಸೇನೆಯ ಖರ್ಚು, ಕಂಪ್ನಿ ಷೇರುದಾರರಿಗೆ ಬಡ್ತಿ, ಬ್ರಿಟಿಷ್ ಅಧಿಕಾರಿಗಳಿಗೆ ಕೊಡ್ತಕ್ಕಂಥ ಸಂಬಳ ಮತ್ತು ನಿವೃತ್ತಿ ವೇತನದ ರೂಪದಲ್ಲಿ ಭಾರತದ ಸಂಪತ್ತು ಇಂಗ್ಲೆಂಡಿಗೆ ಹೇರಳವಾಗಿ ವಿಫಲವಾಗಿ ಹರಿದು ಹೋಗ್ತದೆ, ವಿಫಲವಾಗಿ ಕೊಚ್ಚಿ ಹೋಗ್ತದೆ ಭಾರತದ ಆರ್ಥಿಕ ಸಂಪತ್ತು. ರಾಷ್ಟ್ರೀಯವಾದಿಗಳು ಭಾರತದ ಬಡತನಕ್ಕೆ ವಿದೇಶಿಯ ಆಳ್ವಿಕೆ ಕೂಡ ಒಂದು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಬಹುಮುಖ್ಯವಾಗಿರ್ತಕ್ಕಂಥ ಕಾರಣವಾಗ್ತದೆ ಅನ್ನುವಂಥದ್ದು. ಸೊ ಈ ಎಲ್ಲ ವಾದಗಳನ್ನು ಭಾರತದಲ್ಲಿ ಪ್ರಚಾರ ಮಾಡುವುದರ ಮೂಲಕ ಆರ್ಥಿಕ ಸಮಸ್ಯೆಯನ್ನು ಎದುರಿಸ್ತಕ್ಕಂಥ ಭಾರತೀಯರು ಇದಕ್ಕೆ ಶಾಶ್ವತವಾಗಿರ್ತಕ್ಕಂಥ ಪರಿಹಾರವನ್ನು ಕಂಡುಹಿಡಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ವಿದೇಶಿಯರ ಆಡಳಿತವನ್ನು ಅಂತ್ಯಗೊಳಿಸಿ ಸ್ವದೇಶಿಯ ಆಡಳಿತವನ್ನು ಸ್ಥಾಪನೆ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ತೀವ್ರತರವಾಗಿರ್ತಕ್ಕಂಥ ಒಂದು ಪೈಪೋಟಿ ಅಥವಾ ತೀವ್ರತರವಾಗಿರ್ತಕ್ಕಂಥ ಒಂದು ಸ್ಪರ್ಧೆ ಮಾಡಿರ್ತಕ್ಕಂಥ ಭಾರತದಲ್ಲಿ ಅನೇಕ ಜನನಾಯಕರುಗಳು ಜನ್ಮ ತಾಳುವುದರ ಮೂಲಕ ಆರ್ಥಿಕ ಕಾರಣವೂ ಕೂಡ ಅತ್ಯಂತ ಪ್ರಮುಖವಾಗ್ತದೆ ಭಾರತದ ರಾಷ್ಟ್ರೀಯ ಆಂದೋಲನ ನಡಿಬೇಕಾದರೆ ಅಂತಕ್ಕಂಥದ್ದು. ಮುಂದೆ ಬರ್ತಕ್ಕಂಥದ್ದು ಇಂಗ್ಲೀಷ್ ಭಾಷೆ ಅಂತ ಇಟ್ಕೊಂಡ್ಬಿಟ್ಟು ಇಲ್ಲಿ ಇಂಗ್ಲೀಷ್ ಭಾಷೆಯು ಭಾರತದ ರಾಷ್ಟ್ರೀಯ ಚಳವಳಿಯ ಏಳಿಗೆಯಲ್ಲಿ ಪ್ರಮುಖವಾಗಿರ್ತಕ್ಕಂಥ ಪಾತ್ರ ವಹಿಸಿದ್ದಿತ್ತು. ಇದು ಭಾರತದ ವಿದ್ಯಾವಂತರಿಗೆ ಸಂಪರ್ಕ ಮಾಧ್ಯಮವಾಗಿ ಪರಿಣಮಿಸಿದ್ದಿತ್ತು. ಭಾರತೀಯರಲ್ಲಿ ಐಕ್ಯತೆಯನ್ನು ಮೂಡಿಸುವಲ್ಲಿ ಇದು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಹಿರಿದಾದಂಥ ಪಾತ್ರವನ್ನು ಈ ಇಂಗ್ಲೀಷ್ ಭಾಷೆ ವಹಿಸ್ತದೆ ಅಂತಕ್ಕಂಥದ್ದು ಗೊತ್ತಾಗ್ತದೆ. ಇಂಗ್ಲೀಷ್ ಭಾಷೆಯ ಮಾಧ್ಯಮವಿಲ್ಲದೆ ಹೋಗಿದ್ದಲ್ಲಿ ವಿವಿಧ ಭಾಷೆಯನ್ನಾಡುತ್ತಿರತಕ್ಕಂಥ ಭಾರತೀಯರು ಒಂದು ಕಡೆ ಕಲಿತಾರೆ. ದೇಶವು ಎದುರಿಸುತ್ತಿರುವಂಥ ಸಾಮಾನ್ಯ ಸಮಸ್ಯೆಗಳನ್ನು ಚರ್ಚಿಸುವುದಕ್ಕೆ ಭಾರತೀಯರಿಗೆ ಸಾಧ್ಯವಾಗುತ್ತಿರಲಿಲ್ಲ. ಇಂಗ್ಲೀಷ್ ಭಾಷೆ ಮುಖಾಂತರವಾಗಿ ಹರಿದು ಬಂದಿರತಕ್ಕಂಥ ಪಾಶ್ಚಿಮಾತ್ಯ ವಿಚಾರಧಾರೆಗಳು ಭಾರತದ ಯುವ ಜನಾಂಗದ ಮನಸ್ಸಿನ ಮೇಲೆ ಅಚ್ಚಳಿಯದ ಪ್ರಭಾವವನ್ನು ಬೀರುತ್ತದೆ. ಆ ಅಚ್ಚಳಿಯದ ಪ್ರಭಾವವನ್ನು ಬೀರಿರುವುದರಿಂದ ಭಾರತೀಯರಿಗೆ ಈ ಇಂಗ್ಲೀಷ್ ಭಾಷೆ ವ್ಯಾಪಕವಾಗಿ ಹರಡ್ತಾ ಇರೋದರಿಂದ ಇದು ಕೂಡ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದು. ಯುರೋಪಿನ ವಿಶ್ವವಿದ್ಯಾನಿಲಯಗಳಲ್ಲಿ ವಿದ್ಯಾಭ್ಯಾಸವನ್ನು ಮಾಡುತ್ತಿರತಕ್ಕಂಥ ಭಾರತೀಯ ವಿದ್ಯಾರ್ಥಿಗಳಿಗೆ ಇಟಲಿ, ಜರ್ಮನಿ ಏಕೀಕರಣ ಮತ್ತು ಯುರೋಪಿನಲ್ಲಿದ್ದಿರತಕ್ಕಂಥ ಬದಲಾವಣೆಗಳು ಮನದಟ್ಟಾಗಿ ಅದೇ ರೀತಿಯಾಗಿರ್ತಕ್ಕಂಥ ಬದಲಾವಣೆಗಳನ್ನು ನಾವು ಭಾರತದಲ್ಲಿ ತಂದು ಬ್ರಿಟಿಷರ ದಾಸ್ಯದಿಂದ ಬಿಡುಗಡೆಯಾಗಬೇಕೆಂದು ಯೋಚಿಸಲಾರಂಭಿಸಿದರು. ಅಲ್ಲದೆ ವಿದ್ಯಾವಂತ ಭಾರತೀಯರು ಯುರೋಪಿನ ಪ್ರಸಿದ್ಧ ಚಿಂತಕರುಗಳಾದ ಮೆಕಾಲೆ, ಬರ್ಕ್, ಮಿಲ್ ಮತ್ತು ಹರ್ಬರ್ಟ್ ಸ್ಪೆನ್ಸರ್ ಮುಂತಾದವರ ಬರವಣಿಗೆಗಳಲ್ಲಿದ್ದಿರತಕ್ಕಂಥ ಸ್ವಾತಂತ್ರ್ಯ, ರಾಷ್ಟ್ರೀಯತೆ, ಉದಾರವಾದ ಮುಂತಾದ ಭಾವನೆಗಳು ಭಾರತೀಯರಲ್ಲಿ ಮೂಡಲಾರಂಭಿಸಿದವು.
ಭಾರತದಲ್ಲಿ ಇಂಗ್ಲೀಷರು ತಮ್ಮ ಸ್ವಾರ್ಥ ಸಾಧನೆಗಾಗಿ ಇಂಗ್ಲೀಷ್ ವಿದ್ಯಾಭ್ಯಾಸವನ್ನು ಆರಂಭಿಸಿದರು. ಆದರೆ ಇದು ಭಾರತೀಯರಿಗೆ ಅತ್ಯಂತ ಹೆಚ್ಚು ಉಪಯುಕ್ತವಾಗಿರತಕ್ಕಂಥ ಭಾಷೆಯಾಗುತ್ತದೆ. ವಿದ್ಯಾಭ್ಯಾಸವನ್ನು ಇಂಗ್ಲೀಷ್ ಭಾಷೆಯಲ್ಲಿ ಕೊಡಲಾರಂಭಿಸಿರುವುದರಿಂದ ವಿದ್ಯಾವಂತ ಭಾರತೀಯರು ಸ್ವಾತಂತ್ರ್ಯ, ಉದಾರವಾಗಿರ್ತಕ್ಕಂಥ ರಾಷ್ಟ್ರೀಯತೆ ಇತ್ಯಾದಿಗಳಲ್ಲಿ ಪರಿಹಾರಕರೆನಿಸಿದ್ದಿರ್ತಕ್ಕಂಥ ಜೋಸೆಫ್ ಮ್ಯಾಜನಿ, ರೂಸೋ, ವಾಲ್ಟೇರ್, ಮೆಕಾಲೆ, ಮಿಲ್ ಮುಂತಾದವರ ಬರವಣಿಗೆಗಳನ್ನು ಭಾರತೀಯರು ಅಧ್ಯಯನ ಮಾಡಲಾರಂಭಿಸಿದರು. ಇದು ಭಾರತೀಯರಲ್ಲಿ ಈ ಒಂದು ಇಂಗ್ಲೀಷ್ ಭಾಷೆ ಅಂತಕ್ಕಂಥದ್ದು ಅಧ್ಯಯನ ಮಾಡತಕ್ಕಂಥ ಯುವಕರಲ್ಲಿ ನಾವು ಭಾರತೀಯರು, ನಾವೆಲ್ಲರೂ ಈ ರಾಷ್ಟ್ರಕ್ಕೋಸ್ಕರ ಹೋರಾಟ ಮಾಡ್ತಕ್ಕಂಥವ್ರು ಅನ್ನುವಂಥ ಒಂದು ಐಕ್ಯತೆ, ರಾಜಕೀಯ ಅರಿವನ್ನು, ರಾಜಕೀಯ ಸಂಘಟನೆಯನ್ನು ಈ ಭಾರತೀಯರಲ್ಲಿ ಮೂಡುತ್ತದೆ ಅಂತಕ್ಕಂಥದ್ದು ಗೊತ್ತಾಗ್ತದೆ. ಅದೇ ರೀತಿಯಾಗಿ ಈ ಪತ್ರಿಕೋದ್ಯಮ ಅನ್ನುವಂಥದ್ದು ನೆಕ್ಸ್ಟ್ ಅಂಶ. ದೇಶೀಯ ಮತ್ತು ಇಂಗ್ಲೀಷ್ ಭಾಷೆಯಲ್ಲಿ ಬ್ರಿಟಿಷರು ಆಳ್ವಿಕೆಯ ಕಾಲದಲ್ಲಿ ಅನೇಕ ಪತ್ರಿಕೆಗಳು ಆರಂಭವಾಗ್ತವೆ. ಪಾಶ್ಚಿಮಾತ್ಯರು ಆರಂಭದಲ್ಲಿ ಮುದ್ರಣ ಯಂತ್ರವನ್ನು ಮತ್ತು ಹಲವಾರು ವೃತ್ತಪತ್ರಿಕೆಗಳು ಪ್ರಾರಂಭ ಮಾಡ್ತಾರೆ, ಬ್ರಿಟಿಷರು ತಮ್ಮ ಸುದ್ದಿಗಳನ್ನು ಈ ಮಾಧ್ಯಮಗಳ ಮೂಲಕ ಅರಿತುಕೊಳ್ಳುವುದಕ್ಕೆ. 19ನೇ ಶತಮಾನದ ಉತ್ತರಾರ್ಧದಲ್ಲಿ ಭಾರತೀಯರ ಅಧೀನದಲ್ಲಿದ್ದಿರತಕ್ಕಂಥ ದೇಶೀಯ ಹಾಗೂ ಇಂಗ್ಲೀಷ್ ಭಾಷೆಗಳಲ್ಲಿ ಹಲವು ಸುದ್ದಿ ಪತ್ರಿಕೆಗಳು ಸಾಕಷ್ಟು ಪ್ರಮಾಣದಲ್ಲಿ ಪ್ರಕಟವಾಗುವುದಕ್ಕೆ ಆರಂಭವಾಗ್ತವೆ. 1780ರಲ್ಲಿ ಬಂಗಾಳದಲ್ಲಿ ಜೇಮ್ಸ್ ಅಗಸ್ಟಸ್ ಹಿಕ್ಕಿಯವರು ವಾರಪತ್ರಿಕೆಯನ್ನು ಪ್ರಾರಂಭ ಮಾಡ್ತಾರೆ. ದಿ ಬೆಂಗಾಲ್ ಗೆಜೆಟ್ ಅನ್ನುವಂಥದ್ದನ್ನು ಆರಂಭಿಸಿದರೆ, ಇತರೆಯವರು ದಿ ಕಲ್ಕತ್ತಾ ಗೆಜೆಟ್, ದಿ ಇಂಡಿಯನ್ ವರ್ಲ್ಡ್ ಇತ್ಯಾದಿ ಪತ್ರಿಕೆಗಳನ್ನು ಆರಂಭಿಸಿದರು. ಇದರ ಪರಿಣಾಮವಾಗಿ 1877ರವರೆಗೆ ಸುಮಾರು 169 ಸುದ್ದಿ ಪತ್ರಿಕೆಗಳು ಪ್ರಕಟವಾದವು. ಅಲ್ಲದೆ ಅವುಗಳ ಹಂಚಿಕೆ ಸುಮಾರು 1 ಲಕ್ಷಕ್ಕೂ ಹೆಚ್ಚು ಮಿಗಿಲಾಗಿತ್ತು ಅಂತಕ್ಕಂಥದ್ದು ಗೊತ್ತಾಗ್ತದೆ. ರಾಷ್ಟ್ರೀಯತೆಯನ್ನು ಪ್ರಚೋದಿಸುವಲ್ಲಿ ಸಕ್ರಿಯವಾಗಿರ್ತಕ್ಕಂಥ ಕಾರ್ಯಪ್ರವೃತ್ತರಾಗಿರ್ತಕ್ಕಂಥ ಈ ಪ್ರಮುಖ ಪತ್ರಿಕೆಗಳು ಅಂತ ಹೇಳಿದ್ರೆ ದಿ ಅಮೃತ್ ಬಜಾರ್, ದಿ ಬೆಂಗಾಲಿ, ಇಂಡಿಯನ್ ಮಿರರ್, ದಿ ಹಿಂದೂ ಪೆಟ್ರಿಯಾಟ್ಸ್, ದಿ ಬಾಂಬೆ ಸಮಾಚಾರ್, ಟ್ರಿಬುನ್, ದಿ ಸೋಮ್ ಪ್ರಕಾಶ್, ಸಂವಾದ ಕೌಮುದಿ, ದಿ ಕಾಮ್ರೇಡ್, ದಿ ಸುಲಭ ಸಮಾಚಾರ ರಸ್ತೆ ಗುಪ್ತಾರ್, ದಿ ನ್ಯೂ ಇಂಡಿಯಾ, ದಿ ಹಿಂದೂ, ದಿ ಕೇಸರಿ, ದಿ ಆರ್ಯ ದರ್ಶನ, ದಿ ಬಂಗ್ ದರ್ಶನ. ಹಲವಾರು ಪತ್ರಿಕೆಗಳು ಬ್ರಿಟಿಷ್ ಆಳ್ವಿಕೆಯಿಂದ ಉಂಟಾಗಿರ್ತಕ್ಕಂಥ ದುಷ್ಪರಿಣಾಮಗಳ ಬಗ್ಗೆ ಇಲ್ಲಿ ಜನಸಾಮಾನ್ಯರಿಗೆ ಮನವರಿಕೆಯನ್ನು ಮಾಡಿಕೊಟ್ಟು ಅವರು ಸಂಘಟನಾತ್ಮಕವಾಗಿರ್ತಕ್ಕಂಥ ಹೋರಾಟವನ್ನು ಮಾಡುವುದಕ್ಕೆ ಈ ಎಲ್ಲ ಪತ್ರಿಕೆಗಳು ಪ್ರೇರಣೆಯನ್ನು ನೀಡ್ತವೆ ಅಂತಕ್ಕಂಥದ್ದು ಗೊತ್ತಾಗ್ತದೆ. ಸೊ ಹೀಗಾಗಿ ಈ ಪ್ರೇರಣೆಯಿಂದ ಭಾರತದಲ್ಲಿ ರಾಷ್ಟ್ರೀಯ ಆಂದೋಲನ ನಡೆಯುವುದಕ್ಕೆ ಈ ಎಲ್ಲ ಅಂಶಗಳು ಅತ್ಯಂತ ಪ್ರಮುಖವಾಗಿದ್ದವು ಅನ್ನುವಂಥದ್ದು ಗೊತ್ತಾಗ್ತದೆ.